ಭಾರತವನ್ನ ಸ್ವತಂತ್ರಗೊಳಿಸಿದ ಎಲ್ಲ ವೀರರಿಗೆ ಸಲ್ಲಿಸಬೇಕಾದ ಗೌರವ ಇದು. ಅವರನ್ನ ನೆನೆಯುವಂತಹ ಪುಣ್ಯ ದಿನವಿದು. ಇದೀಗ ಈ ಕಾರ್ಯಕ್ರಮಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳು ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಧ್ವಜಾರೋಹಣವನ್ನ ನೆರವೇರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. 76ನೇ ಸ್ವತಂತ್ರ जनगणमन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभाशिष मागे गाहे तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय 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 हे। ಇದೀಗ ನಾಡಗೀತೆ भारत जननीय तनु जाते जय हे कर्नाटक माते। जय सुंदर नदिवनಗಳ ನಾಡೆ जय हे रस ಋಷಿಗಳ ಬೀಡೆ। जय भारत जननीय तनु जाते जय हे कर्नाटक माते। जय सुंदर नदिवनಗಳ ನಾಡೆ जय हे रस ಋಷಿಗಳ ಬೀಡೆ। जय भारत जननीय तनु जाते जननीय जोगुಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ। ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊಳಲಿನ ಮಾಲೆ। ಜಟಿಲ ಚಂಚಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಭಾರತ ಜನನಿಯ ತನು ಜಾತೆ। ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ। ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ। ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ। ಜಯ ಭಾರತ ಜನನಿಯ ತನು ಜಾತೆ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ। ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ। ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ। ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ। ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ। ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ। ಜಯ ಭಾರತ ಜನನಿಯ ತನು ಜಾತೆ। ಧನ್ಯವಾದಗಳು. ಇದೀಗ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಮಾನ್ಯ ಕುಲಪತಿಗಳಿಗೆ ಗೌರವ ವಂದನೆ.
ಚೆಕ್. ಹಲೋ 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 ಚೆಕ್. 76ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಕುಲಪತಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನು ರವಾನಿಸಲಿದ್ದಾರೆ. ಇಂದಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಂದು 76 ಸಂವತ್ಸರಗಳು ಕಳೀತಾ ಇವೆ. ಭಾರತ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಜಗತ್ತಿನ ಮುಂದೆ ಎದ್ದು ನಿಲ್ತಕ್ಕಂತಹ ಶಕ್ತಿಯಾಗಿ ರೂಪುಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ಕರ್ತವ್ಯ ನಿರತದಲ್ಲಿ ಭಾರತವನ್ನ ಮುನ್ನೆಲೆಗೆ ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಧನ್ಯವಾದ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯದ ಅಮೃತೋತ್ಸವ ಮಹೋತ್ಸವದ ಶುಭಕಾಮನೆಗಳು. ಮಾನ್ಯ ಸಹೋದ್ಯೋಗಿ ಮಿತ್ರರೇ, ಮಾನ್ಯ ಸಿಂಡಿಕೇಟ್ ಮತ್ತು ಶಿಕ್ಷಣ ಮಂಡಳಿ ಸದಸ್ಯರೇ, ಸಂಶೋಧಕರುಗಳೇ, ವಿದ್ಯಾರ್ಥಿಗಳೇ, ಆಹ್ವಾನಿತರೇ ಮತ್ತು ಮಾಧ್ಯಮ ಮಿತ್ರರೇ, ಇದು ಅಪರೂಪದ ಸ್ವಾತಂತ್ರ್ಯದ ದಿನಾಚರಣೆ. ಕಾರಣ ಇದು ಅಮೃತೋತ್ಸವದ ಸಂದರ್ಭ. ಭಾರತ ಶತಮಾನಗಳಿಂದ ಪರಕೀಯರ ಆಳ್ವಿಕೆಗೆ ಸಿಕ್ಕಿ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ನಲುಗಿದ್ದಂತಹ ಕಾಲ. ಸ್ವಾತಂತ್ರ್ಯ ಭಾರತದಲ್ಲಿ ಜನಿಸಿರುವ ನಮಗೆ ಬದುಕುವ ನೋವು, ಅವಮಾನ ಮತ್ತು ಪರಿಚಯ ಇಲ್ಲ. ನಾವು ಏನೇ ಇದ್ದರೂ ಸಹ ಅದನ್ನು ಈ ಬಗ್ಗೆ ಪುಸ್ತಕದಲ್ಲಿ ತಿಳಿಯಬೇಕಾಗಿದೆ. ಸ್ವಾತಂತ್ರ್ಯ ಗಳಿಸುವುದಲ್ಲಿ ನಮ್ಮ ಹಿರೀಕರ ತ್ಯಾಗ, ಬಲಿದಾನ ದೊಡ್ಡದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇಡೀ ದೇಶವನ್ನು ಎಚ್ಚರಿಸಿ ಸ್ವಾತಂತ್ರ್ಯದ ಅಗತ್ಯವನ್ನು ಒತ್ತಿ ಹೇಳಿದರು. ಅವರು ಸತ್ಯ ಮತ್ತು ಅಹಿಂಸೆಯನ್ನೇ ಹೋರಾಟದ ಅಸ್ತ್ರಗಳನ್ನಾಗಿ ಬಳಸಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದಂತಹ ಮಹಾನ್ ವ್ಯಕ್ತಿ. ಚರಿತ್ರೆಯಲ್ಲಿ ಕಂಡುಬರುವ ವೀರಪುರುಷರು, ವೀರವನಿತೆಯರನ್ನು ನೆನೆಯುವಾಗ ಭಗತ್ ಸಿಂಗ್, ಮಂಗಳ್ ಪಾಂಡೆ, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರನ್ನು ಮರೆಯಲಾಗದು. ಹಾಗೆ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮರಂತಹ ಕ್ರಾಂತಿಕಾರಿ ಮಹಿಳೆಯರು ಭಾರತದ ಕೀರ್ತಿ ಪತಾಕೆಯನ್ನು ಎತ್ತು ಹಿಡಿದು ನಿರಂತರ ಸ್ಫೂರ್ತಿಯ ನೆಲವಿಗಳಾಗಿದ್ದಾರೆ. ಇಂದು ಸಂಭ್ರಮದ ದಿನವಾಗಿರುವಂತೆ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ಮಹನೀಯರ ತ್ಯಾಗ ಮತ್ತು ಬಲಿದಾನವನ್ನು ನೆನೆದು ಅವರಿಗೆ ನಮ್ಮ ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಮರ್ಪಿಸುವ ಸಂದರ್ಭವೂ ಸಹ ಆಗಿದೆ. ಇದು ಅಮೃತೋತ್ಸವ ಮಹೋತ್ಸವವಾದ್ದರಿಂದ ಹೆಚ್ಚು ಸಡಗರ, ಸಂಭ್ರಮಗಳಿಗೆ ಕಾರಣವಾಗಿದೆ. ವಿಶ್ವವಿದ್ಯಾನಿಲಯದಿಂದ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. 1 ವರ್ಷ ಪೂರ್ತಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಹುತಾತ್ಮರಾದವರನ್ನು ನೆನೆದು ನಮ್ಮ ನಮನಗಳನ್ನು ಸಮರ್ಪಿಸಿದ್ದೇವೆ. ಬಾನುಲಿ ಮಾಧ್ಯಮವೂ ಸಹ ಈ ಕರ್ತವ್ಯವನ್ನು ಅತ್ಯಂತ ಸಮರ್ಪಕವಾಗಿ ಮಿಲಿಯಾಂತರ ಜನರಿಗೆ ತಲುಪಿಸಿದೆ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಗಳನ್ನು ನೆನೆದಾಗ ಸಹಜವಾಗಿಯೇ ನಾವು ಭಾವೋತ್ಕರ್ಷಕ್ಕೆ ಒಳಗಾಗುತ್ತೇವೆ. ಈ ಸಂಕೇತಗಳು ಕೇವಲ ಬಾಹ್ಯ ರೂಪವಲ್ಲ, ಅವು ಆಂತರಿಕ ಅರ್ಥ ಬಹಳ ಮಹತ್ವಪೂರ್ಣವಾದದ್ದು. ಭಾರತಕ್ಕೆ ಎಂದೂ ತನ್ನ ಎಲ್ಲೆಗಳನ್ನು ವಿಸ್ತರಿಸಬೇಕೆಂಬ ಆಕಾಂಕ್ಷೆ ಇರಲಿಲ್ಲ. ಲೋಕದ ಸುಖವನ್ನು ಸಾಧಿಸಬೇಕೆಂಬುದೇ ಮುಖ್ಯವಾದ ಆಕಾಂಕ್ಷೆ. ಮೈತ್ರಿಯಿಂದ ಸ್ವಜನರನ್ನು, ಪರಜನರನ್ನು ಒಲಿಸಿಕೊಳ್ಳಬೇಕೆಂಬ ಆಸೆ ಅಶೋಕನ ಕಾಲದಿಂದಲೂ ಇದೆ. ಇತ್ತೀಚೆಗೆ ಬರ್ಮಿಂಗ್ಹ್ಯಾಮ್ನಲ್ಲಿ ಮುಕ್ತಾಯವಾದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ದೊಡ್ಡ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸಿ ವಿಕ್ರಮವನ್ನು ಸಾಧಿಸಿ ದೇಶಕ್ಕೆ, ನಾಡಿಗೆ ಅದ್ಭುತವಾದ ಯಶಸ್ಸನ್ನು ಗಳಿಸಿಕೊಂಡಿದ್ದಾರೆ. ಹಾಗೆಯೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವು 4ನೇ ಸ್ಥಾನದಲ್ಲಿರುವುದು ಹೆಗ್ಗಳಿಕೆಯಾದ ಸಂಗತಿಯಾಗಿದೆ. ಮುಂಬರುವ ಕ್ರೀಡೋತ್ಸವಗಳಲ್ಲಿ ಭಾರತವು ಭಾಗವಹಿಸಿ ಮೊದಲನೇ ಸ್ಥಾನವನ್ನು ಗಳಿಸುವಂತಾಗಲಿ. ಹಾಗೆಯೇ ಸರ್ಕಾರ ಕ್ರೀಡಾಪಟುಗಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನೀಡುವಂತಾಗಲಿ ಎಂದು ಆಶಿಸುತ್ತೇನೆ. ಅಂದರೆ ಭಾರತದ ಯುವ ಕ್ರೀಡಾಪಟುಗಳು ಆಲೋಚಿಸುವ ರೀತಿ ಹೊಸದಾಗಿದೆ. ಮೊದಲಿನ ಹಾಗೆ ಹಿಂಜರಿಕೆ ಮತ್ತು ದಿಗಿಲು ಕಾಣುತ್ತಿಲ್ಲ. ಇದು ಒಳ್ಳೆಯ ಸೂಚನೆ. ಅವರ್ ಯೂತ್ ಹ್ಯಾವ್ ಬೀನ್ ವರ್ಲ್ಡ್ ಬೀಟರ್ಸ್ ಆ್ಯಂಡ್ ವರ್ಲ್ಡ್ ಕಾಂಕ್ವರರ್ಸ್. ಇದೇ ಟ್ರೆಂಡ್ ಮುಂದುವರಿದರೆ ಖಂಡಿತವಾಗಿಯೂ ನಮ್ಮ ಯುವಕರು ಸಾಧನೆಯ ಶಿಖರವನ್ನು ಮುಟ್ಟುವುದರಲ್ಲಿ ಸಂಶಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇನ್ನು ಮುಂದೆ ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ, ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಯಶಾಲಿ ಆಗುವಂತಹ ಕಾಲ ಬರಲಿ ಎಂದು ಹಾರೈಸೋಣ. ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ವಿಶ್ವವಿದ್ಯಾಲಯ ಒದಗಿಸುತ್ತದೆ ಎಂಬ ಅಭಯವನ್ನು ನಾನು ನೀಡುತ್ತೇನೆ.
ದೇಶದ ಪ್ರಗತಿಯ ಬಗ್ಗೆ ನಾವು ಅಭಿಮಾನ ಪಡುತ್ತಿರುವ ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿ ಈ ಸನ್ನಿವೇಶದಲ್ಲಿ ಶಿಕ್ಷಣ ರಂಗದಲ್ಲಿ ನಾವು ನಮ್ಮ ಕೊಡುಗೆಯ ಬಗ್ಗೆ ಯೋಚಿಸಬೇಕಾಗಿದೆ. ಒಂದೊಂದು ಶಿಕ್ಷಣ ಸಂಸ್ಥೆಯು ತನ್ನ ಕಣ್ಣೆದುರಿಗೆ ಗುರಿಗಳನ್ನಿಟ್ಟುಕೊಂಡು ಅದನ್ನು ಸಾಧಿಸುವ ಕಡೆಗೆ ಮನಸ್ಸು ಮಾಡಬೇಕಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯವು ಇದುವರೆಗೆ ಮುನ್ನಡೆಸಿರುವ ಎಲ್ಲ ಹಿರಿಯರು ಪ್ರಾತಸ್ಮರಣೀಯರಾಗಿದ್ದಾರೆ. 1916ರಿಂದ ಹಿಡಿದು ಇಲ್ಲಿಯವರೆಗೆ ಮಾರ್ಗದರ್ಶನ ನೀಡಿರುವ ಎಲ್ಲ ಶಿಕ್ಷಣ ತಜ್ಞರು ಹಾಗೂ ಕುಲಪತಿಗಳು ಬಹಳ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿ ವಿಶ್ವವಿದ್ಯಾಲಯದ ಮುನ್ನಡೆಗೆ ಕಾರಣಕರ್ತರಾಗಿದ್ದಾರೆ. ನಮ್ಮ ರಾಷ್ಟ್ರವು ಬಡತನದ ನಿವಾರಣೆ, ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆದ್ಯತೆಯ ಮೇಲೆಗೆ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅಂತೆಯೇ ಆಶ್ರಯ, ಆರೋಗ್ಯ ಮತ್ತು ಶಿಕ್ಷಣವೂ ಸಹ ಆದ್ಯತೆಯ ಕ್ಷೇತ್ರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇಂದು ಜಾರಿಗೆ ಬಂದಿದೆ. ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ನಮ್ಮ ರಾಷ್ಟ್ರ ಸುಸ್ಥಿರ ಹಾಗೂ ಜ್ಞಾನ ಸಮಾಜವಾಗಿ ಪರಿವರ್ತಿಸಲು ಸರ್ಕಾರ ಮುಂದಾಗಿದೆ. ಅಂತರ್ಶಿಸ್ತೀಯ ಮತ್ತು ಬಹುಶಿಸ್ತೀಯ ಶಿಕ್ಷಣದ ಬಗ್ಗೆ ಇಂದು ಕೇಂದ್ರ ಗಮನದಲ್ಲಿಟ್ಟಿದೆ. ಈ ಹಿಂದೆ ಇದ್ದ ಪದ್ಧತಿಯಲ್ಲಿ ಅಂತರ್ಶಿಸ್ತೀಯ ವಿನಿಮಯ ಅಷ್ಟಾಗಿ ಇರಲಿಲ್ಲ. ಆದರೆ ಈ ಪದ್ಧತಿಯಲ್ಲಿ ಬಹಳ ವಿಪುಲವಾದಂತಹ ಅವಕಾಶಗಳಿದೆ. ನಮ್ಮ ವಿಶ್ವವಿದ್ಯಾನಿಲಯವು ಒಂದು ಮೇಲ್ಪಂಕ್ತಿಯ ವಿಶ್ವವಿದ್ಯಾಲಯನಾಗಿ ಮಾಡಬೇಕಾದರೆ ನಮ್ಮ ಬೋಧಕರ ಮತ್ತು ಸಂಶೋಧಕರ ಪಾತ್ರ ಬಹು ಮಹತ್ವಪೂರ್ಣವಾದದ್ದು. ನಮ್ಮ ವಿಶ್ವವಿದ್ಯಾನಿಲಯವು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನ ಗಳಿಸಿರುವಲ್ಲಿ ಇವರುಗಳನ್ನು ನಾನು ಇವರುಗಳು ಶ್ರಮಿಸಿರುವುದನ್ನು ನಾನು ನೆನೆಯುತ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕಲಿತವರು ದೇಶ ವಿದೇಶಗಳಲ್ಲಿ ಖ್ಯಾತನಾಮರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಮ್ಮ ದೇಶದ ಹೆಮ್ಮೆಯ ನಾಗರಿಕರಾಗಿ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಒಟ್ಟಾಗಿ ನಮ್ಮ ಕರ್ತವ್ಯ ಮತ್ತು ಪ್ರಗತಿಯನ್ನು ನಿರ್ವಹಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಸ್ವಾತಂತ್ರ್ಯ ಅಮೃತೋತ್ಸವದ ಅಂಗವಾಗಿ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಂತಹ 3 ದಿನಗಳ ಅಭಿಯಾನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅಧ್ಯಯನ ವಿಭಾಗಗಳು, ಕಚೇರಿಗಳು ಉತ್ಸುಕತೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖಾಂತರ ತಮ್ಮ ದೇಶಭಕ್ತಿ ಹಾಗೂ ತ್ರಿವರ್ಣ ಧ್ವಜದ ಮೇಲೆ ಇರುವಂತಹ ಗೌರವವನ್ನು ಸೂಚಿಸುವುದರ ಮುಖಾಂತರ ದೇಶಭಕ್ತಿಯನ್ನು ಮೆರೆದಿದ್ದಾರೆ. ವಿಶ್ವವಿದ್ಯಾಲಯದ ಅಧ್ಯಯನ ವಿಭಾಗದ ಎಲ್ಲ ಅಧ್ಯಕ್ಷರುಗಳಿಗೂ, ಅಧ್ಯಾಪಕರುಗಳಿಗೂ ಮತ್ತು ಅಧ್ಯಾಪಕೇತರ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಈ ಅಭಿಯಾನಕ್ಕೆ ನಮ್ಮ ನಾಡು ಸೇರಿದಂತೆ ದೇಶದ ಕೋಟಿ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಮುಖಾಂತರ ಗೌರವವನ್ನು ತೋರಿಸಿದ್ದಾರೆ. ಸ್ವಾತಂತ್ರ್ಯದ ಅಮೃತೋತ್ಸವದ ಈ ಸುಸಂದರ್ಭದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವುದರ ಜೊತೆಗೆ ಕಾರ್ಯಕ್ರಮದ ಧ್ಯೇಯ ಮತ್ತು ಉದ್ದೇಶವನ್ನು ಅರಿತುಕೊಳ್ಳಬೇಕಾಗಿದೆ. ಕೊನೆಯದಾಗಿ ದೇಶಭಕ್ತಿಯ ಮಹತ್ವ, ಸ್ವಾತಂತ್ರ್ಯ ದಿನಾಚರಣೆ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪವಿತ್ರ ದಿನದಂದು ಸುಂದರ ಭವಿಷ್ಯಕ್ಕಾಗಿ ನಮ್ಮ ದೇಶವನ್ನು ಬಲಪಡಿಸಲು ಸಂಕಲ್ಪ ಮಾಡುತ್ತಾ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವ ಮೂಲಕ ನಾವು ಅವರು ನಡೆದ ಹಾದಿಯಲ್ಲಿ ಸಾಗೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಅಮೃತೋತ್ಸವ ಮಹೋತ್ಸವದ ಶುಭಕಾಮನೆಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನು ಸಾರಿದಂತಹ ಮಾನ್ಯ ಕುಲಪತಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ ಪ್ರಪಂಚದ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಭಾರತ ಈ ದಿನ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಕಳೆದ 1 ವರ್ಷದಿಂದ 75 ವರ್ಷ ಆಚರಣೆ ತುಂಬಿದ ಅಮೃತ ಮಹೋತ್ಸವ, ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಭಾರತದಾದ್ಯಂತ ಆಚರಣೆಯನ್ನ ಮಾಡಲು ಬರ್ತಾಗ್ತಿದೆ. ಈ ಭಾಗವಾಗಿ ಮೈಸೂರು ವಿಶ್ವವಿದ್ಯಾಲಯ ಕೂಡ ಆಜಾದಿ ಕಾ ಅಮೃತ್ ಮಹೋತ್ಸವ ಕುರಿತು ಅನೇಕ ಕಾರ್ಯಕ್ರಮಗಳನ್ನ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಈವರೆಗೆ ನಡೆಸಿರುವಂತಹ ಕಾರ್ಯಗಳು ನಡೀತಾ ಇದೆ. ಧನ್ಯವಾದಗಳು ಸರ್. ಇದೀಗ ಮೈಸೂರು ವಿಶ್ವವಿದ್ಯಾಲಯದ ಲಲಿತ ಕಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೇ, ಬನ್ನಿ ಬಾಂಧವರೇ, ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯಿಯ ಶೋಗಾನ.
ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಹಸಿವಡಗಲಿ ತೃಷೆ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ. ಹಸಿವಡಗಲಿ ತೃಷೆ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ. ರೋಗ ರೂಢಿಗೊದಗಲಿ ಅವಸಾನ ರೋಗ ರೂಢಿಗೊದಗಲಿ ಅವಸಾನ. ಸುತರೆ ಮುಗಿದು ಕರ್ತವ್ಯ ಪಣ ದರೆಯನಿಸಲಿ ಆನಂದವನ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಕೊರತೆ ಕಲುಷಗಳ ನಳೆಗಳೆದು ಸರಿಯುತ್ತರ ಸುರಿ ಮಳೆಗರೆದು. ಕೊರತೆ ಕಲುಷಗಳ ನಳೆಗಳೆದು ಸರಿಯುತ್ತರ ಸುರಿ ಮಳೆಗರೆದು. ಸರ್ವವ್ಯಾಪಿಯಾಗಲಿ ಸಂಕ್ರಮಣ ಸರ್ವವ್ಯಾಪಿಯಾಗಲಿ ಸಂಕ್ರಮಣ. ಸಂಘಟನಾ ಬಲ ನಿರ್ಮಾಣ ವಿಶ್ವ ಸಂತತಿಯ ಕಲ್ಯಾಣ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಇಂದು ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಹಿಂದು ಚಿಂತನಾನುಷ್ಠಾನ ತಂದೊಲಿಸಲಿ ಜಗದುತ್ಥಾನ. ಮಾತೆ ಭಾರತೀಯ ವೈಭವ ಸುದಿನ ಮಾತೆ ಭಾರತೀಯ ವೈಭವ ಸುದಿನ. ಮೈದಾಳಲಿ ನೆಲದ ಅಭಿಮಾನ ಹಿಂದುತ್ವದ ನವ ಜಾಗರಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ಬನ್ನಿ ಸೋದರರೆ ಬನ್ನಿ ಬಾಂಧವರೇ ಹೃದಯ ಹೃದಯಗಳ ಬೆಸೆಯೋಣ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ವಸುಧಾ ಕುಟುಂಬ ರಚಿಸೋಣ ಮೊಳಗಲಿ ತಾಯಿಯ ಯಶೋಗಾನ. ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ವಂದೇ ಮಾತರಂ ವಂದೇ ಮಾತರಂ. ದಯಮಾಡಿ ಎಲ್ಲ ಎದ್ದು ನಿಲ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಳ ಶೋ
ಪೂರ್ವಕ ಧನ್ಯವಾದಗಳು ಲಲಿತ ಕಾಲೇಜು ವಿದ್ಯಾರ್ಥಿಗಳಿಗೆ. ಇದೀಗ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಸಗಮಪ ಮಗ ಸಗಮಪ ಮಗ ಸಗಮಪ ಮಗಮ ಗಮ ಪನಿ ಪಮ ಗಮ ಪನಿ ಪಮ ಗಮ ಪ ಸಾನಿ ಸಾನಿ ಪಮ ಗಮ ಗಸ. ನಮ್ಮ ಕಾಯ್ವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಸಗಮ ಪಮಗ ಸಗಮ ಪಮಗ ಸಗಮ ಪಮಗಮ ಗಮ ಪನಿ ಪಮ ಗಮ ಪನಿ ಪಮ ಗಮ ಪಸಾನಿ ಸಾನಿ ಪಮ ಗಮ ಗಸ. ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರ ಶಿಲೆಗಳಿವು ಕಲೆಯಾಗರ. ಹಿಂದೂ ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ. ನಡೆದು ಹೋದ ಚರಿತೆಯೋ ನಾಳೆ ಎನ್ನುವ ಕವಿತೆಯೋ ಈ ನಾಡ ಮಣ್ಣಿನಲ್ಲಿದೆ ಜೀವನ ಸಾರ, ಜೀವನ ಸಾರ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು ಈ ಮಣ್ಣು ನಮ್ಮದು. ಥ್ಯಾಂಕ್ ಯು. ಧನ್ಯವಾದಗಳು. ಮಾತೃಭೂಮಿಯ ಏಳ್ಗೆಗೆ ಸಹಕರಿಸಿದಂತಹ ಎಲ್ಲರನ್ನ ಈ ಒಂದು ಗೀತೆಯ ಮೂಲಕ ಸ್ಮರಿಸಿದಂತಹ ಮಹಾರಾಜ ಕಾಲೇಜು ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ಮೈಸೂರು ವಿಶ್ವವಿದ್ಯಾಲಯದ ಯುವರಾಜ ಕಾಲೇಜು ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ. ಭುವನ ಮೋಹಿನಿ ಭಾರತ ಮಾತಾ ಶತ ಶತ ವಂದನ ಕೋಟಿ ಪ್ರಣಾಮ. ಭುವನ ಮೋಹಿನಿ ಭಾರತ ಮಾತಾ ಶತ ಶತ ವಂದನ ಕೋಟಿ ಪ್ರಣಾಮ. ಶತ ಶತ ವಂದನ ಕೋಟಿ ಪ್ರಣಾಮ. ನಿನ್ನಯ ಸುಂದರ ಶಿರದಲ್ಲಿ ಮೆರೆಯುವ ತುಷಾರ ಮಣಿಮಯ ಹಿಮಾದ್ರಿ ಶಿಖರ. ನಿನ್ನಯ ಸುಂದರ ಶಿರದಲ್ಲಿ ಮೆರೆಯುವ ತುಷಾರ ಮಣಿಮಯ ಹಿಮಾದ್ರಿ ಶಿಖರ. ನಿನ್ನಯ ಪಾವನ ಪಾದವ ತೊಳೆಯುವ, ನಿನ್ನಯ ಪಾವನ ಪಾದವ ತೊಳೆಯುವ ನಿತ್ಯ ನಿರಂತರ ನದಿ ಬಾಲೆಯರು, ನಿತ್ಯ ನಿರಂತರ ನದಿ ಬಾಲೆಯರು. ಭುವನ ಮೋಹಿನಿ ಭಾರತ ಮಾತಾ ಶತ ಶತ ವಂದನ ಕೋಟಿ ಪ್ರಣಾಮ. ಶತ ಶತ ವಂದನ ಕೋಟಿ ಪ್ರಣಾಮ. ಬಹುತರ ಭಾವದ ಭಂಗಿಯ ಮೂಡಿಸಿ ಬಳುಕದೆ
ಕುಣಿ ಕುಣಿದಾಡುತ್ತ ನಲಿಯುತ್ತಲಿಹರು ಕುಣಿ ಕುಣಿದಾಡುತ್ತ ನಲಿಯುತ್ತಲಿಹರು ಭುವನ ಮೋಹಿನಿ ಭಾರತ ಮಾತಾ ಶತ ಶತ ವಂದನ ಕೋಟಿ ಪ್ರಣಾಮ ಭುವನ ಮೋಹಿನಿ ಭಾರತ ಮಾತಾ ಶತ ಶತ ವಂದನ ಕೋಟಿ ಪ್ರಣಾಮ ಶತ ಶತ ವಂದನ ಕೋಟಿ ಪ್ರಣಾಮ ಶತ ಶತ ವಂದನ ಕೋಟಿ ಪ್ರಣಾಮ. ಧನ್ಯವಾದಗಳು. ಸಮುದ್ರದಿಂದ ಉತ್ತರಕ್ಕೂ ಹಿಮಾದ್ರಿಯಿಂದ ದಕ್ಷಿಣಕ್ಕೂ ಇರುವುದೇ ಭಾರತ ವರ್ಷ. ಭಾರತ ಭೌಗೋಳಿಕವಾಗಿ ಎಷ್ಟು ವೈವಿಧ್ಯತೆ ಮತ್ತು ಶ್ರೀಮಂತದಿಂದ ಕೂಡಿದೆಯೋ ಅಷ್ಟೇ ಸಾಂಸ್ಕೃತಿಕವಾಗಿ ಭಾರತ ಪ್ರಪಂಚದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಭಾರತ ಮಾತೆಯ ಭೌಗೋಳಿಕ ಹಿನ್ನೆಲೆ ಕುರಿತು ಗೀತೆಯನ್ನ ಹಾಡಿದಂತಹ ಈ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಇದೀಗ ಮಾನಸ ಗಂಗೋತ್ರಿ ಗಾಯಕರಿಂದ ದೇಶಭಕ್ತಿ ಗೀತೆ. ಹಲೋ 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 ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದರಗಳ ಗಾನದಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದರಗಳ ಗಾನದಲ್ಲಿ ಬಯಲು ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷವೇಳುವಲ್ಲಿ ಬೇರೆ ನೋಟವೊಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಲಾ 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 ಲಾ. ನಾಡಿನಲ್ಲ ಗಡಿಗನಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳವ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದಣಿಗಳಾಗಿ ಹಾಡಿದಲ್ಲ ಹಾಡಿನಲ್ಲಿ ಬೇರೆ ಭಾವವೊಂದು ನಾವು ಭಾರತೀಯರು ಭಾಷೆ ಬೇರೆ ಭಾವವೊಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಲಾ 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 ಲಾ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ
ಸ್ಮರಣೆಯಲ್ಲಿ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಮ್ಮ ಧ್ವಜದ ನೆರಳಿನಲ್ಲಿ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಹುತಾತ್ಮರ ಸ್ಮರಣೆಯಲ್ಲಿ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳು ನೀವ ಕರುಣೆಯಲ್ಲಿ ನೆರಳು ನೀವ ಕರುಣೆಯಲ್ಲಿ ನೆರಳು ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಲಾಲ ಲಾ ಲಾಲ ಲಾ ಲಾಲ ಲಾ ಲಾಲ ಲಾ ಲಾಲ ಲಾಲ ಲಾ ಲಾಲ ಲಾ ಲಾಲ ಲಾ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದರಗಳ ಗಾನದಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ದರಗಳ ಗಾನದಲ್ಲಿ ಬಯಲು ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಎಂತ ಘೋಷವೇಳುವಲ್ಲಿ ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು ನಾವು ಭಾರತೀಯರು ಕಣ್ಣು ಬೇರೆ ನೋಟವೊಂದು ನಾವು ಭಾರತೀಯರು 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 ಧನ್ಯವಾದಗಳು. ಭಾಷೆ ಬೇರೆ, ವೇಷ ಬೇರೆ, ಇದೆಲ್ಲ ಇದ್ರೂ ಸಹ ಭಾರತೀಯರು ನಾವೆಲ್ಲರೂ ಒಂದೇ ಅಂತಕ್ಕಂತಹ ಈ ಒಂದು ಉದ್ದೇಶದಡಿ ಈ ಗೀತೆಯನ್ನ ಹಾಡಲಾಗಿದೆ. ಧನ್ಯವಾದಗಳು. ದಯಮಾಡಿ ಇದೀಗ ರೈತ ಗೀತೆ ಇರುತ್ತೆ. ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಈ ರೈತ ಗೀತೆಯನ್ನ ಪ್ರಸ್ತುತಿಪಡಿಸಲಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಗಾಯಕರು. ನೋಡಲ್ಲಿ ನೇಗಿಲ ಹಿಡಿದ ಹೊಳದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮಯೇ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗೆ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ
ಲೋಕದಲ್ಲೇನೆ ನಡೆಯುತ್ತಲಿರಲಿ ತನ್ನೇ ಕಾಯವ ಬಿಡಲೆಂದು ಲೋಕದಲ್ಲೇನೆ ನಡೆಯುತ್ತಲಿರಲಿ ತನ್ನೇ ಕಾಯವ ಬಿಡಲೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಳಿ ನೇಗಿಲ ನಾಶ್ರಯದೇ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಳಿ ನೇಗಿಲ ನಾಶ್ರಯದೇ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳ ದರ್ಪದಳಾಳಿದರು ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳ ದರ್ಪದಳಾಳಿದರು ನೇಗಿಲ ಬಲದೊಳು ವೀರರು ಮೆರೆದರು ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಹಸಿ ದುಃಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ ಹೆಸರನ್ನು ಬಯಸದೆ ಹಸಿ ಸುಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕೊಳದೊಳಗಡಗಿದೆ ಕರ್ಮ ನೇಗಿಲ ಕೊಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದ ಧರ್ಮ ನೇಗಿಲ ಮೇಲೆಯ ನಿಂತಿದ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಜೈ ಜವಾನ್ ಜೈ ಕಿಸಾನ್ 1960ರ ದಶಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಘೋಷವಾಕ್ಯ ಇದಾಗಿರ್ತದೆ. ಅಂದಿನ ಭಾರತದ ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಮುಖ ಘೋಷಣಾವಾಗಿರುತ್ತೆ. ಕೋವಿ ಹಿಡಿದು ಗಡಿಯಲ್ಲಿ ದೇಶ ರಕ್ಷಣೆಗೆ ಸೈನಿಕ ಎಷ್ಟು ಮುಖ್ಯವೋ ದೇಶದ ಅಂತರದಲ್ಲಿ ದೇಶದ ರಕ್ಷಣೆಗೆ ಆಹಾರ ಭದ್ರತೆ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ರೈತರಿಗೆ ಸೈನಿಕರಿಗೆ ಸಲ್ಲಬೇಕಾದಷ್ಟೇ ಗೌರವವನ್ನ ಸಲ್ಲದಂತಹ ದೇಶ ನಮ್ಮ ಭಾರತ ದೇಶವಾಗಿರ್ತದೆ. ಈ ನಿಟ್ಟಿನಲ್ಲಿ ರೈತಗೀತೆಯನ್ನ ಪ್ರಸ್ತುತಿಪಡಿಸಿದಂತಹ ಗಾಯಕರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಇದನ್ನ ನೆರವೇರಿಸಲಿದ್ದಾರೆ ಪ್ರೊಫೆಸರ್ ಸಿ ಗುರುಸಿದ್ದಯ್ಯರವರು, ನಿರ್ದೇಶಕರು ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ, ಮೈಸೂರು ವಿವಿ. ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಇವತ್ತು ಆಚರಣೆ ಆಗಿರತಕ್ಕಂತಹ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರತಕ್ಕಂತಹ ನಮ್ಮ ವಿಶ್ವವಿದ್ಯಾಲಯದ
ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಹೇಮಂತ್ ಕುಮಾರ್ ಸರ್ ಅವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನದ ವತಿಯಿಂದ ಹೃತ್ಪೂರ್ವಕವಾಗಿರತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಸನ್ಮಾನ್ಯ ಪ್ರೊಫೆಸರ್ ಆರ್ ಶಿವಪ್ಪರವರು, ಕುಲಸಚಿವರು, ಮೈಸೂರು ವಿಶ್ವವಿದ್ಯಾಲಯ, ಇವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರತಕ್ಕಂತಹ ಕುಲಸಚಿವರು, ಪರೀಕ್ಷಾಂಗ ಜ್ಞಾನಪ್ರಕಾಶ್ ಸರ್ರವರೆಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂತಹ ಡಾಕ್ಟರ್ ಸಂಗೀತಾ ಗಜಾನನ್ ಭಟ್ ಹಣಕಾಸು ಅಧಿಕಾರಿಗಳು, ಇವರಿಗೂ ಕೂಡ ವಿಶ್ವವಿದ್ಯಾಲಯ ಹಾಗೂ ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರು, ಶಿಕ್ಷಣ ಮಂಡಳಿ ಸದಸ್ಯರು, ಡೀನರುಗಳು, ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಅಧ್ಯಕ್ಷರುಗಳು, ನಿರ್ದೇಶಕರು, ವಿಶ್ವವಿದ್ಯಾಲಯದ ಪದವಿ ಕಾಲೇಜುಗಳ ಪ್ರಾಂಶುಪಾಲರು, ಬಟವಾಡೆ ಅಧಿಕಾರಿಗಳು, ಅಧ್ಯಾಪಕರು, ಅಧ್ಯಾಪಕೇತರರು, ಸಂಶೋಧಕರು, ವಿದ್ಯಾರ್ಥಿಗಳು, NCC ವಿಭಾಗದಿಂದ ಬಂದಿರತಕ್ಕಂಥ ಎಲ್ಲ ಕೆಡೆಟ್ಗಳು ಮತ್ತು ಅವರ ಅಧಿಕಾರಿಗಳು, NSS ವಿಭಾಗದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ, ಭದ್ರತಾ ಸಿಬ್ಬಂದಿಯವರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ಭಾರತ್, ಜೈ ಹಿಂದ್. ಧನ್ಯವಾದಗಳು ಸರ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ, ಕ್ಯಾಂಟೀನ್ ಆವರಣದಲ್ಲಿ ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ. ದಯಮಾಡಿ ಎಲ್ಲರೂ ಅದರ ಸದುಪಯೋಗ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಮೈಸೂರು ವಿಶ್ವವಿದ್ಯಾಲಯದ ಕ್ರಫರ್ಡ್ ಭವನದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಭಾರತದಾದ್ಯಂತ 75ನೇ ವರ್ಷಾಚರಣೆಯ ಆಜಾದಿ ಕಾ ಅಮೃತ್ ಮಹೋತ್ಸವನ ಆಚರಣೆ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕ್ರಫರ್ಡ್ ಭವನದಲ್ಲಿ 76ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಕ್ಯಾಂಟೀನ್ ಆವರಣದಲ್ಲಿ ಲಘು ಉಪಹಾರದ ವ್ಯವಸ್ಥೆ ಇರ್ತದೆ. ದಯಮಾಡಿ ಕ್ಯಾಂಟೀನ್ ಆವರಣಕ್ಕೆ ತೆರಳಬೇಕಾಗಿ ಕೇಳ್ಕೊಳ್ತಿದ್ದೇನೆ.